ನಿಮ್ಮ ಭಾವನೆಗಳಿಗೆ ಸ್ಪಂದಿಸುವ ನಿಮ್ಮ ಗೆಳೆಯ ಶ್ರೀಕಾಂತ್ ಮಾಡುವ ನಮನಗಳು. ಇವತ್ತು ನಾನು ಮಾತನಾಡ್ತಾ ಇರೋ ಈ ವಿಷಯ ಸಂಬಂಧಗಳನ್ನು ಹೇಗೆ ಉಳಿಸಬೇಕು, ಸಂಬಂಧಗಳನ್ನು ಹೇಗೆ ಬೆಳೆಸಬೇಕು, ಸಂಬಂಧಗಳನ್ನು ಹೇಗೆ ಗಟ್ಟಿಗೊಳಿಸಬೇಕಂತಕ್ಕಂಥ ವಿಚಾರವನ್ನು ನಾನೊಂದು ನಿರ್ದೇಶನವನ್ನು ನಿಮಗೆ ನೀಡೋಕ್ಕೆ ಹೋಗ್ತೇನೆ. ಒಂದು ಉದಾಹರಣೆಯನ್ನು ಕೊಡೋಕ್ಕೆ ಇಷ್ಟಪಡ್ತೇನೆ. ನಾವು ದಾರಿ ಮೇಲೆ ಹೋಗ್ತಿರುವಾಗ ಏನಾದರೂ ಒಂದು ಗಾಡಿ ಬತ್ತು ಅಂತಂದರೆ ಇಟ್ಕೊಳ್ರ, ಗಾಡಿ ಬತ್ತು ಇನ್ನೇನು ಆಯ್ತದ ಅಂತಂದಾಗ ನಾವು ಏನು ಮಾಡ್ತೇವೆ, ಸಡನ್ಲಿ ಆ ರೋಡ್ ಮೇಲಿಂದ ಕೆಳಗೆ ಫುಟ್ಪಾತ್ ಮೇಲೆ ಹೋಗೋಕ್ಕೆ ಪ್ರಯತ್ನ ಮಾಡ್ತೇವೆ, ಓಡಿ ಹೋಗ್ಬಿಡ್ತೇವೆ. ಹಾಗೆ ಪ್ರತಿಯೊಂದು ಜೀವನದಲ್ಲಿ ಒಂದು ಹಿಂಡನ್ನು ಕೊಡ್ತದೆ. ಈಗ ಅಲ್ಲಿ ಅಪಘಾತ ಆಗ್ತದಂತಕ್ಕಂಥ ಹಿಂಡು ನಮಗೆ ಸಿಕ್ತು. ಅಪಘಾತ ಆಗ್ತದೆ, ಇನ್ನೇನು ಅಲ್ಲಿ ಎತ್ಕೊಂಡ್ರೆ ಅಪಘಾತ ಆಗ್ತದೆ ಅಂತಕ್ಕಂಥ ಪರಿಕಲ್ಪನೆ ಮೇಲೆ ನಾವೇನು ಮಾಡಿದೆವು, ಫುಟ್ಪಾತ್ ಮೇಲೆ ಹೋದೆವು. ಇಲ್ಲ ಬಂದರೆ ಬಂದು ಬೆಳಕು ನೋಡೋಣ ಅಂತಂದು ಬಿಡ್ತೇವೆ ನಾವು. ಇಲ್ಲ, ಹಾಗೆ ಯಾವುದೇ ಒಂದು ಸಂಬಂಧದಲ್ಲಿ ಬಿರುಕುಗಳು ಉಂಟಾಗಬೇಕಾದ್ರೆ ಮೊದಲನೇದಾಗಿ ನಮಗೆ ಅನೇಕ ಹಿಂಡುಗಳು ಸಿಗ್ತದೆ. ಹಿಂಡುಗಳಂತಂದರೆ ಕ್ಲೂಗಳು ಸಿಗ್ತದೆ. ಸಮಸ್ಯೆ ಇದೆ ಅಂದರೆ ಆ ಸಮಸ್ಯೆಯನ್ನು ನಾವು ಗೊತ್ತಾಗುತ್ತೆ, ನನಗಿದು ನನ್ನ ಸಮಸ್ಯೆ ಆಗ್ತಿದೆ ಅಂತಕ್ಕಂಥದ್ದು. ಉದಾಹರಣೆಗೆ ಇನ್ನೊಂದು ಉದಾಹರಣೆ ಹೇಳೋದಾದರೆ, ನಾವು ಏನೋ ಸೆಕೆಂಡ್ ಪಿ ಯು ಸಿಯಲ್ಲಿ ಇರ್ತೇವೆ. ಸೆಕೆಂಡ್ ಪಿ ಯು ಸಿಯಲ್ಲಿದ್ದಾಗ ನಮಗೆ ಒಂದು ಕನ್ನಡನೇ ಅಂತ ಇಟ್ಟುಕೊಳ್ಳೋಣ. ಕನ್ನಡ ವಿಷಯ ನಮಗೆ ಹತ್ತಿಲ್ಲ, ಕನ್ನಡ ನಮಗೆ ತಿಳಿತಿಲ್ಲ ಅಂತಕ್ಕಂಥದ್ದು ನಮಗೆ ಜ್ಞಾನಕ್ಕೆ ಬರ್ತದೆ. ಆದರೂ ನಾವೇನು ಮಾಡ್ತೇವೆ, ಕನ್ನಡ ಸ್ವಲ್ಪ ಟಫ್ ಆಯ್ತು ಬಿಡಪ್ಪ, ಅದನ್ನೇನು ಮಾಡೋದು, ಇಂಗ್ಲೀಷ್ ಸ್ವಲ್ಪ ಟಫ್ ಆಯ್ತು ಬಿಡಪ್ಪ, ಅದನ್ನೇನು ಮಾಡೋದು ಅಂಥೇಳಿ ನಾವು ನೆಗ್ಲೆಕ್ಟ್ ಮಾಡ್ತೇವೆ. ನೆಗ್ಲೆಕ್ಟ್ ಮಾಡೋದ್ರಿಂದ ಅದು ಸಣ್ಣ ಸಮಸ್ಯೆನೇ ದೊಡ್ಡ ಸಮಸ್ಯೆ ಆಗ್ತದೆ. ಅವಾಗ ಸಣ್ಣದಿರ್ಲಿಕ್ಕಾಗಿ ನಾವು ಪ್ರಯತ್ನ ಮಾಡಿ ಆ ಸಮಸ್ಯೆನ ಪರಿಹರಿಸ್ಕೊಳ್ಳೋಕೆ ಪ್ರಯತ್ನ ಮಾಡಿದರೆ ಅದು ದೊಡ್ಡ ಸಮಸ್ಯೆ ಆಗಿ ನಮ್ಮ ಜೀವನಕ್ಕೆ ಕಾಡುತ್ತಿರಲಿಲ್ಲ. ಆದರೆ ನಾವೇನು ಮಾಡಿದ್ವಿ, ಆ ಸಣ್ಣದಿದ್ದಾಗಲೇ ನಾವು ಅದನ್ನು ನೆಗ್ಲೆಕ್ಟ್ ಮಾಡ್ತಾ ಏನಾಯ್ತದು ದೊಡ್ಡ ಸಮಸ್ಯೆಯಾಗಿ ಮುಂದಿನ ಭವಿಷ್ಯದ ವೃತ್ತಿಪರ ಬದುಕಿನಲ್ಲಿ ಇಂಗ್ಲೀಷ್ ದೊಡ್ಡ ಸಮಸ್ಯೆ. ಅದರಲ್ಲೂ ವಿಶೇಷವಾಗಿ ಉತ್ತರ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಇಂಗ್ಲೀಷ್ ಅಂತಕ್ಕಂಥದ್ದು ಮಹಾ ಹೆಮ್ಮಾರಿಯಾಗಿ ಬಿಟ್ಟಿದೆ. ಕಾರಣ ಇಷ್ಟೇ, ಅದಕ್ಕೆ ಸಣ್ಣದಿರುವಾಗಲೇ ನಾವು ಅದನ್ನು ಪ್ರಯತ್ನ ಮಾಡಿ ಆ ಸಮಸ್ಯೆನ ಪರಿಹರಿಸ್ಕೊಳ್ಳೋಕ್ಕೆ ಪ್ರಯತ್ನಿಸಲಿಲ್ಲ. ಅದಕ್ಕಾಗಿ ಅದು ದೊಡ್ಡ ಸಮಸ್ಯೆಯಾಗಿ ಉಳಿಯಿತು. ಹಾಗೆ ಸಂಬಂಧಗಳಲ್ಲಿ ಕೂಡ ಸಣ್ಣ ಹಿಂಡುಗಳು, ಸಣ್ಣ ವಿಷಯ ಬರ್ತದೆ. ಸಮಸ್ಯೆಗಳು ಬಂದಾಗ ಅದನ್ನು ಆದಷ್ಟು ಬೇಗನೆ ನಾವು ಆ ಸಮಸ್ಯೆಯನ್ನು ಪರಿಹರಿಸ್ಕೊಳ್ಬೇಕಾಗ್ತದೆ. ಅದನ್ನು ಹಾಗೆ ಬಿಟ್ಟಿದ್ದೇ ಆದರೆ ಅದು ಏನಾಗ್ತದೆ, ಮುಂದೆ ಒಂದಿನ ಅದು ದೊಡ್ಡ ಸಮಸ್ಯೆಯಾಗಿ ಸಂಬಂಧಗಳಲ್ಲಿ ಕಲಹಗಳುಂಟಾಗಿ ಸಂಬಂಧಗಳು ಒಡೆದು ಹೋಗುವ ಸನ್ನಿವೇಶಗಳು, ಸಂದರ್ಭಗಳು ಇವತ್ತಿನ ಕಾಲಘಟ್ಟದಲ್ಲಿ ಬಂದಿದೆ. ಗಂಡ ಹೆಂಡತಿಯ ಸಂಬಂಧದಲ್ಲಿ ಸ್ವಲ್ಪ ಮಟ್ಟಿಗೆ ಏನಾದರೂ ನಮ್ಮಲ್ಲಿ ವೈಷಮ್ಯ, ಮನಸ್ತಾಪಗಳಿದ್ದರೆ ಅದನ್ನು ಆದಷ್ಟು ಬೇಗನೆ ಆ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳುವಂಥ ಪ್ರಯತ್ನ ಮಾಡಬೇಕು. ಅದು ಮಾಡದೇ ಹೋಗಿದ್ದಾಗ ಅದು ದೊಡ್ಡ ಸಮಸ್ಯೆಯಾಗಿ ಸಂಬಂಧಗಳಲ್ಲಿ ಬಿರುಕುಗಳು ಉಂಟಾಗುವಂಥ ಸಾಧ್ಯತೆ ಇದೆ. ಮೊದಲನೇದಾಗಿ ನಾನು ಹೇಳೋದಿಷ್ಟೇ, ಯಾವುದೇ ಸಮಸ್ಯೆ ಇರಲಿ, ಆ ಸಮಸ್ಯೆ ನಮಗೆ ಗೊತ್ತಾದ ತಕ್ಷಣ ಅದನ್ನು ಪರಿಹರಿಸಿಕೊಳ್ಳುವ ಪ್ರಯತ್ನದಲ್ಲಿ ನಾವಿದ್ದಾಗ ಮಾತ್ರ ಆ ಸಮಸ್ಯೆಯಿಂದ ಹೊರಗೆ ಬರೋಕ್ಕೆ ಸಾಧ್ಯ ಇದೆ. ಅದೇನು ಬಿಡುವಂತ ಬಿಟ್ಟೇವೆ, ದೊಡ್ಡದಾಗಿ ಮತ್ತಷ್ಟು ನಮ್ಮ ಸಂಬಂಧಗಳಲ್ಲಿ ಬಿರುಕುಗಳು ಉಂಟಾಗೋಕ್ಕೆ ಕಾರಣವಾಗ್ತದೆ. ಆದಷ್ಟು ಸಣ್ಣದಿದ್ದಾಗಲೇ ಆ ಸಮಸ್ಯೆಯಿಂದ ಹೊರಗೆ ಬರೋಕ್ಕೆ ಪ್ರಯತ್ನಿಸಿರಿ ಅಂತ ಹೇಳ್ತಾ, ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ನೀವು ವೀಕ್ಷಣೆ ಮಾಡಿದ್ದಕ್ಕೆ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಅನ್ನಿಸ್ಕೊಳ್ತೇನೆ. ನಮಸ್ಕಾರಗಳು.